ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ತಲೆ ಕೂದಲಿನ ಆರೈಕೆಗೆ ಎಷ್ಟೊಂದು ಜನ ಹಲವಾರು ರೀತಿಯ ಶಾಂಪುಗಳನ್ನ ಉಪಯೋಗಿಸ್ತಾರೆ, ಕಂಡೀಷನರ್ನ ಉಪಯೋಗಿಸ್ತಾರೆ. ಅವರ ತಲೆ ಕೂದಲು ಚೆನ್ನಾಗಿ ಬೆಳಿಬೇಕು, ತಲೆ ಹೊಟ್ಟು ನಿವಾರಣೆ ಆಗಬೇಕು, ತಲೆಯಲ್ಲಿ ಜಿಡ್ಡಿನಂಶ ಏನಿರ್ತದೆ ಅದು ನಿವಾರಣೆ ಆಗಬೇಕು, ಕಡಿತ ತುರಿಕೆ ನಿವಾರಣೆ ಆಗಬೇಕು. ಈ ಎಲ್ಲ ಒಂದು ಕಾರಣಗಳಿಂದ ಅವರು ಹಲವಾರು ರೀತಿಯ ಶಾಂಪುಗಳನ್ನ ಉಪಯೋಗಿಸ್ತಾರೆ. ಆದರೆ ಇವತ್ತಿನ ನಾನು ಈ ಒಂದು ಸಂಚಿಕೆಯಲ್ಲಿ ಒಂದು ಸಣ್ಣ ಮನೆಮದ್ದು ತಿಳಿಸ್ಕೊಡ್ತೀನಿ. ಇದೊಂದು ಪವಾಡದ ರೀತಿಯಲ್ಲಿ ಕೆಲಸ ಮಾಡ್ತದೆ. ಆದ್ದರಿಂದ ಇದು ಜಾಸ್ತಿ ಖರ್ಚು ಆಗೋದಿಲ್ಲ. ಆದ್ದರಿಂದ ಇದನ್ನು ನೀವು ನಿಮ್ಮ ಶಾಂಪುವಿನ ಜೊತೆಗೆ ಬಳಸೋದ್ರಿಂದ ನಿಮ್ಮ ತಲೆ ಕೂದಲಿನ ಸಮಸ್ಯೆಗಳು ಎಲ್ಲದೂ ನಿವಾರಣೆ ಆಗ್ತದೆ. ಹೊಟ್ಟಿರಬಹುದು, ತಲೆ ಕೂದಲಿನಲ್ಲಿ ಕಡ್ತಾ ಬರ್ತಕ್ಕಂಥ ಸಾಧ್ಯತೆಗಳಿರಬಹುದು, ಹಾಗೂ ತಲೆ ಕೂದಲು ಉದುರುವ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ತಲೆ ಕೂದಲಿನ ಆರೈಕೆ ಚೆನ್ನಾಗಾಗ್ತದೆ. ಅದು ಯಾವುದು ಅಂತಂದರೆ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ. ಇದು ಒಂದೇ ಒಂದು ಚಿಟಿಕೆ ಸಾಕು. ನೀವು ಯಾವುದಾದ್ರೂ ಶಾಂಪು ಉಪಯೋಗಿಸಿ, ಆ ಶಾಂಪುವಿನ ಜೊತೆಗೆ ಶಾಂಪುವನ್ನು ನೀವು ತಲೆಗೆ ಹಚ್ಚುವುದರ ಮುಂಚೆ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡನ ಶಾಂಪುವಿನ ಜೊತೆ ಬೆರೆಸಿ ನೆತ್ತಿಯ ಮೇಲೆ ಹಾಕಿ ಚೆನ್ನಾಗಿ ತಿಕ್ಕೋದ್ರಿಂದ ನೆತ್ತಿಯಲ್ಲಿರ್ತಕ್ಕಂತಹ ಜಿಡ್ಡಿನಂಶ ನಿವಾರಣೆ ಆಗ್ತದೆ, ಆಯಿಲ್ ಅಂಶ ನಿವಾರಣೆ ಆಗ್ತದೆ, ಹೊಟ್ಟು ನಿವಾರಣೆ ಆಗ್ತದೆ, ತಲೆ ಇಲ್ಲಿ ಕಡ್ತಾ ಬರ್ತಕ್ಕಂಥ ಸಮಸ್ಯೆ, ತುರಿಕೆ, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ, ತಲೆ ಕೂದಲು ಚೆನ್ನಾಗಿ ಬೆಳೀತದೆ. ಆದ್ದರಿಂದ ಈ ಒಂದೇ ಒಂದು ಚಿಟಿಕೆಯ ಮಹತ್ವವನ್ನು ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಈ ಒಂದು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾನ ಶಾಂಪುವಿನ ಜೊತೆ ಬೆರೆಸಿ ತಲೆ ಕೂದಲಿಗೆ ಹಚ್ಚುವುದರಿಂದ ತಮ್ಮ ತಲೆ ಕೂದಲಿನ ಸಮಸ್ಯೆಗಳು ನಿವಾರಣೆಯಾಗ್ತದೆ. ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.